ಗುರುಜಿ, ರಾಧಿಕಾ ಜಿ ಭಟ್ ಅಂತ ಈ ಒಂದು ಪತ್ರವನ್ನ ಬರಿತಾ ಇದ್ದಾರೆ. ರಾಧಿಕಾ ಮಾಡುವ ನಮಸ್ಕಾರಗಳು, ನನ್ನ ಪತ್ರವನ್ನ ದಯಮಾಡಿ ಓದಿ ಅಂತ ಹೇಳ್ತಿದ್ದಾರೆ. ಇವರು ಓರ್ವ ವಿದ್ಯಾರ್ಥಿಯಂತೆ ಗುರುಜಿ, ಅಂತಿಮ ವರ್ಷದ ಇಂಜಿನಿಯರಿಂಗ್ ಅನ್ನ ಮಾಡ್ತಾ ಇದ್ದಾರಂತೆ. ಹುಟ್ಟಿದ ದಿನಾಂಕ 28/12/1990, ಸ್ಥಳ ಉಡುಪಿ ಅಂತ ಹೇಳ್ತಾರೆ. ಸಮಯ ರಾತ್ರಿ 10:45ರಿಂದ 11 ಗಂಟೆ, ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಗುರುಜಿ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಉದ್ಯೋಗ ಸಿಗ್ತಿಲ್ಲ. ಈಗಾಗ್ಲೇ ನನಗೆ ಸಿಕ್ಬಿಡ್ಬೇಕಿತ್ತು, ಬೇರೆಯವ್ರಿಗೆಲ್ಲ ಸಿಕ್ಕಿದೆ. ನಾನು ಒಳ್ಳೆ ಸ್ಟೂಡೆಂಟೇ ಗುರುಜಿ, ಆದ್ರೂ ಕೂಡ ಯಾಕೋ ನನ್ಗೆ ಉದ್ಯೋಗ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಗುರುಜಿ. ಇತ್ತೀಚಿನ ದಿನಗಳಲ್ಲಿ ಯಾಕೋ ಎಲ್ಲಾ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಮೂಡುವಂತಹ ಭಾವನೆ ಗುರುಜಿ ಇದು. ಯಾಕಂದ್ರೆ ಹೈಲಿ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಏನ್ ಹೇಳ್ತಾರೆ, ಈಗ ಅತ್ಯಾಧುನಿಕ ಯುಗ ಇದು. ಹಾಗಾಗಿ ಎಲ್ಲಾ ಮಕ್ಕಳಲ್ಲೂ ಎಲ್ಲೋ ನಾನು ಎಷ್ಟೇ ಒಳ್ಳೆ ಮಾರ್ಕ್ಸ್ ತಗೊಂಡ್ರು ಕೂಡ ನನ್ಗೆ ಸರಿಯಾದ ಉದ್ಯೋಗ ಸಿಕ್ತಿಲ್ಲ ಅಂತ ಬಳಲ್ತಿರುವಂತಹ ಎಲ್ಲರಿಗೂ ಸಾಮೂಹಿಕವಾಗಿ ಯಾವ್ದಾದ್ರು ಒಂದು ಸಮಸ್ಯೆಗೆ ಪರಿಹಾರ ನೀಡ್ತೀರಾ ಗುರುಜಿ? ಖಂಡಿತ. ಉದ್ಯೋಗ ಅಂದ್ರೆ ಕರ್ಮಾಧಿಪತಿ ಶನಿಯನ್ನ ನೋಡ್ತೇವೆ ಮುಖ್ಯವಾಗಿ. ಶನಿ ರಾಹು ಇಂಜಿನಿಯರಿಂಗ್ ಮಟ್ಟದ ವಿದ್ಯೆನೇ ಓದ್ಬೇಕು. ಆದ್ರೆ ನಿಮ್ ಲಗ್ನಕ್ಕೆ 6ನೇ ಮನೆಯಲ್ಲಿರೋದ್ರಿಂದ ಹುಟ್ಟಿದೂರಿನಿಂದ ದೂರ, ಗುರು ಬೇರೆ 12, ಕುಟುಂಬದಿಂದ ದೂರ, ಗುರು ಜೊತೆ ಕೇತು ಜಲಸ್ಥಳ, ಗುರು ಕೇತು ಇರುವುದು ಕಟಕ ರಾಶಿ. ಸೊ ವಿದೇಶ, ಸಂವೇರ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಪ್ಲೇಸ್ಗಳು ಅಂತ ಹೇಳ್ತೇವೆ. ನಾರ್ತ್ ಅಮೇರಿಕಾ, ಕ್ಯಾಲಿಫೋರ್ನಿಯಾ ಈ ತರದ ಒಂದು ಪ್ರದೇಶಗಳಲ್ಲಿ, ಇಲ್ಲ ಅಂತ ಹೇಳಿದ್ರೆ ಈ ಮುಂಬೈ, ಡೆಲ್ಲಿ, ಕೋಲ್ಕತ್ತಾ ಈ ಒಂದು ಭಾಗಗಳಲ್ಲಿ ನಿಮಗೆ ಕೆಲಸ ಸಿಗುವ ಸಂಭವ ಈ ಒಂದು 20ನೇ ತಾರೀಕು ಜೂನ್ ನಂತರ ಒಂದು ಅದ್ಭುತ ನಡೆಯುತ್ತೆ. ಇಷ್ಟು ದಿನ ನಡೀತಿದ್ದು ಕುಜದಶ. ಈ ಕುಜದಶದ ನಂತರ ಬರ್ತಕ್ಕಂಥ ರಾಹು ನಿಮ್ಗೆ 6ನೇ ಮನೆಯಲ್ಲಿರೋದ್ರಿಂದ ಖಂಡಿತ ಸ್ಥಳಾಂತರ ಆಗಬೇಕು ಉದ್ಯೋಗಕ್ಕೆ, ಯೋಚನೆ ಮಾಡಬೇಡಿ. ಶನಿ ರಾಹು ಇರೋದ್ರಿಂದ ಸಂಸ್ಕಾರ ವಿಭಾಗಕ್ಕೋಸ್ಕರ ಕಾದು ನೋಡಿ. ಒಂದು ವಿಶೇಷ ಹೇಳ್ತಾನೆ ಇವತ್ತು ಪೂಜೆ ಬಗ್ಗೆ. ಅದರಲ್ಲೂ ಒಂದು ದೇವಿಗೆ ವಿಶೇಷವಾದಂಥ ಪೂಜೆ, ನಿಂಬೆ ಹಣ್ಣಿನ ದೀಪ ಹಚ್ಚಬೇಕು ಅಂತ ಹೇಳ್ತೇವೆ. ಇದನ್ನು ನೀವು ಮಾಡಿದ್ರು ಕೂಡ ಬೇಗ ಫಲವೃದ್ಧಿ ಆಗ್ತಕ್ಕಂಥದ್ದು. ಯಾಕಂದ್ರೆ ಸಿಂಹ ಲಗ್ನಕ್ಕೆ ಕುಜ ಭಾಗ್ಯಕಾರಕ. ಅವನು ಸ್ವಲ್ಪ ವಕ್ರ ಆಗ್ಬಿಟ್ಟು ನಿಮ್ಗೆ 10ನೇ ಮನೇಲಿ ಇರೋದ್ರಿಂದ ಎಲ್ಲೋದ್ರೂ ಉದ್ಯೋಗದಲ್ಲಿ ನಿಮಗೆ ಸರಿಯಾದ ಭದ್ರ ಇರೋಲ್ಲ, ಸ್ಥಾನ ಇರಲ್ಲ, ಇಲ್ಲ ಗೌರವ ಇರಲ್ಲ, ಇಲ್ಲ ಇನ್ಕಮ್ ಇರಲ್ಲ, ಇಲ್ಲ ಪೊಸಿಷನ್ ಇರೋಲ್ಲ, ಇಲ್ಲ ಅಲ್ಲಿ ನೀವು ಇರೋಲ್ಲ ತುಂಬಾ ದಿನ. ನೀನು ಬೇಡ, ನಿನ್ ಕೆಲಸನೂ ಬೇಡ, ಹೋಗ್ಯಾ ಅಂತ ಎದ್ದು ಬಂದ್ಬಿಡ್ತೀರಾ. ಉದ್ಯೋಗಂ ಪುರುಷ ಲಕ್ಷಣಂ ಅಲ್ವಾ, ನಿರುದ್ಯೋಗ ಆಗಬಾರ್ದು. ಸೊ ಅದಕ್ಕೋಸ್ಕರ ಹೇಳ್ಕೊಡ್ತಾರೆ, ಸಂಸ್ಕಾರಕ್ಕೋಸ್ಕರ ಕಾದು ನೋಡಿ, ಒಳ್ಳೇದಾಗಲಿ. ಗುರುಜಿ, ಬಹುಶಃ ಮುಂದಿನ ರಾಶಿ ಫಲದವರು ಕಾಯ್ತಾ ಇದ್ದಾರೆ ಅನ್ಸುತ್ತೆ, ನಮ್ಗೇನ್ ಹೇಳ್ತಾರಪ್ಪ ಗುರುಜಿ ಅಂತ. ಅವರ ಒಂದು ದಿನ ಭವಿಷ್ಯ ಹೇಗಿದೆ ಗುರುಜಿ? ಕಟಕ ರಾಶಿಯವರಿಗೆ ಒಂದು ರೀತಿ ಕುಟ್ಕೋ ದಿನ ಇವತ್ತು. ಕುಟ್ಕೋ ದಿನ ಅಂದ್ರೆ ನೀವು ಕುಟ್ಟಿಸ್ಕೊಳ್ಳೋದಲ್ಲ, ಇನ್ನೊಬ್ರು ಕುಟ್ಕೋ ದಿನ. ಯಾಕೆಂದ್ರೆ ಲಗ್ನಾಧಿಪತಿ 3ನೇ ಮನೇಲಿ ಕುಳಿತಿದ್ದಾನೆ, ನಿಮಗೆ 2ನೇ ಮನೇಲಿ ಕುಜ, 3ನೇ ಮನೆಯಲ್ಲಿ ವಿಶೇಷವಾಗಿ ಚಂದ್ರ ಶನಿ ಕುಳಿತಿರ್ತಕ್ಕಂಥದ್ದು. ಎಂಥ ಒಂದು ದಂಡಾಧಿಕಾರಿಗಳ ಯೋಗದಲ್ಲಿ ಕುಳಿತಿರೋರು. ಈ ಸಮಥಿಂಗ್ IAS ಆಫೀಸರ್ಸ್, ಗೆಜೆಟೆಡ್ ಆಫೀಸರ್ ರ್ಯಾಂಕಿಂಗ್, ಗ್ರೀನ್ ಪೆನ್ ಅಲ್ಲಿ ಸೈನ್ ಹಾಕೋದು ಅಷ್ಟು ಸುಲಭ ಅಲ್ಲ, ಎಲ್ರಿಗೂ ಹಾಕ್ಲಿಕ್ಕೆ ಆಗೋಲ್ಲ. ಇಟ್ಸ್ ಕಾಲ್ಡ್ ಆಸ್ ಅಥಾರಿಟಿ ಅಂತೀವಿ, ಶಾಸನ. ಅಂತ ಒಂದು ಪೊಸಿಷನ್ ಸಾಮಾನ್ಯವಾಗಿ ಕಟಕ ರಾಶಿಯವರು ಏನಾದರೂ ನೆನೆಸ್ಕೊಂಡ್ರೆ ಸಾಧಿಸ್ಕೋಬಹುದು. ಅಂಥದ್ರಲ್ಲಿ ಇರತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ಮೇಲ್ಮಟ್ಟದ ಒಂದು ಪೊಸಿಷನ್ಸ್. ಇವತ್ತು ಯು ವಿಲ್ ಬಿ ವೆರಿ ಅಥಾರಿಟಿವ್. ನಾನು ಹೇಳಿದ್ದೆ ಸರಿ, ನಾನು ಮಾಡಿದ್ದೆ ಸರಿ ಅಂತ ತುಂಬಾ ಒಂದು ರಭಸವಾಗಿರ್ತಕ್ಕಂಥ ಒಂದು ಭಾವ. ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಸೂರ್ಯ ಬೇರೆ 11ನೇ ಮನೆ ಕೇಳಬೇಕು. ಏಕಾದಶೆ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭಾ ಅಂತಾರೆ. ಅಂದ್ರೆ ಆ ಒಂದು ರೀತಿ ಕೋಟಿ ಸೂರ್ಯರ ಶಕ್ತಿ ಬಂದ್ಬಿಡುತ್ತಂತೆ 11ನೇ ಮನೆಗೆ. ಆದ್ರೆ ಹೆಣ್ಮಕ್ಳಿಗೆ ಇರಬಾರ್ದು 11ನೇ ಮನೆಗೆ, ಸೂಟ್ ಹಾಕ್ಬಿಡುತ್ತೆ 5ನೇ ಮನೆಗೆ. 5ನೇ ಮನೆ ಅಂದ್ರೆ ಏನು, ಪುಟ್ಟು ಪಾಪು ಆಗೋ ಮನೆ ನೋಡಿ. ಕಾಕತಾಳೀಯವಾಗಿ ಪಾಪ ಅವ್ರು ಫೋನ್ ಮಾಡಿದ್ರು, ನಮಗ್ ಪಾಪು, ನಿಮ್ಮ ಪಾಪು ಹೇಗಿದೆ ಅಂದ್ರೆ ನಮ್ಮ ಪಾಪಕ್ಕೆ ಪಾಪು ಆಗಿಲ್ಲ ಅಂತ ಇದ್ದು. ಆ ರೀತಿ ಎಚ್ಚರಿಕೆ. ಇನ್ನು ಸಿಂಹ ರಾಶಿ, ಸಿಂಹ ಲಗ್ನ ಭಾವ, ಲಗ್ನಾಧಿಪತಿ 10ನೇ ಮನೆ, ಆ ಚಂದ್ರ ಸೂರ್ಯನ ಭಾವದಲ್ಲಿ 2ನೇ ಮನೆ. ಅಪ್ಪಪ್ಪಪ್ಪಪ್ಪಪ್ಪ, ಸಿಡಿಲು, ಗುಡುಗು, ಮಿಂಚು ಎಲ್ಲವೂ ನೋಡತಕ್ಕಂಥ ಭಾವ. ಅಧಿಕಾರದಲ್ಲೂ, ಅಂತಸ್ತಿನಲ್ಲೂ, ಉದ್ಯೋಗದಲ್ಲೂ ಸ್ವಂತವಾದಂಥ ಏನಾದರೂ ಒಂದು ಪ್ರಾಜೆಕ್ಟ್ಸ್ ಮಾಡಬೇಕು, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡಬೇಕು, ಗೌರ್ಮೆಂಟ್ ಟೆಂಡರ್ಸ್ ಪಾಸ್ ಮಾಡಿಸ್ಕೋಬೇಕು, ಒಳ್ಳೆ ಹೋಗಿ ಅಧಿಕಾರ ಹಿಡ್ಕೋಬೇಕು, ಹೋಗಿ ಆ ಸ್ಥಾನಗಳಲ್ಲಿ ಕುಳಿತುಕೋಬೇಕು, ಇವತ್ತೇ ಹೋಗಿ ಒಂದು ಪೊಸಿಷನ್ ತಗೋಬೇಕು ಅಂತಕ್ಕಂಥ ನಿರ್ಧಾರ ಮಾಡೋರು ತುಂಬಾ ಒಳ್ಳೆ ದಿನ ಇವತ್ತು ಸಿಂಹರಾಶಿಯವರಿಗೆ. ಅಮೇಝಿಂಗ್. ಬಟ್ ತುಂಬಾ ಸ್ಟ್ರೆಸ್ ಆಗ್ತಕ್ಕಂಥದ್ದು ಆಗುತ್ತೆ, ಉಷ್ಣ ಬಾಧೆಯಿಂದ ನರಳತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಮಂಡಿ ನೋವಿದ್ರೆ, ನರ ದೌರ್ಬಲ್ಯಗಳಿದ್ರೆ, ತುಂಬಾ ಉಷ್ಣವಾದ್ರೆ ಕಾಲೆಲ್ಲ ಎಳಿತದ್ದು ಕೂಡ. ಈ ಎಚ್ಚರಿಕೆ. ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಳ್ಳಿ. ಒಂದು ಬಟ್ಲು ಎಳ್ಳೆಣ್ಣೆ ಇವತ್ತು ಯಾರಿಗಾದ್ರೂ ದಾನ ಮಾಡಿ. ಸ್ವಲ್ಪ ತಂಪಾದ ವಸ್ತುಗಳನ್ನ, ಎಳೆನೀರು, ಸೌತೆಕಾಯಿ ಇದನ್ನ ಸೇವಿಸಿ. ಯಾಕಂದ್ರೆ ತುಂಬಾ ಉಷ್ಣ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಕನ್ಯಾ ರಾಶಿ, ಚಂದ್ರ ನಿಮಗೆ ಲಾಭಾಧಿಪತಿ ಆದರೂ ಸೂರ್ಯನ ಭಾವದಲ್ಲಿ ಲಗ್ನದಲ್ಲಿ ಕುಳಿತಿರೋದನ್ನ ದುಸು 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 ಅಂತಿರ್ತೀರ. ಗ್ರಹ ಚೇಷ್ಟೆ ಯುದ್ಧ ನಡೆಯುತ್ತೆ.
ಚಂದ್ರ ಸೂರ್ಯನ ಭಾವ, ಅವನ ಜೊತೆನಲ್ಲಿ ಶನಿ ಸೇರಿದಾಗ ಏನಾಗುತ್ತೆ ಗೊತ್ತಾ? ಸೂರ್ಯ ಶನಿ ಅಂದ್ರೆ ಗುರು ಚಾಂಡಾಳ ಯೋಗ ಅಂತ ಹೇಳ್ತೀವಿ. ಆತ ಕಡೆ ಕೆಟ್ಟವರು ಬರ್ತಾರೆ, ಒಳ್ಳೆಯವರು ಬರ್ತಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು? ಹಿಂದ್ಗಡೆ ಬೇರೆ ಆ ಮಾವಯ್ಯ ಕುಜ ಕುಳಿತುಕೊಂಡಿದ್ದಾನೆ ನಿಮ್ಗೆ ಗುದ್ದೋಕೆ. ಬುಧನಿಗೂ ಕುಜನಿಗೂ ಆಗೋದಿಲ್ಲ. ಸೊ ನಿಮ್ಮ ಮಾತು ಬಿರ್ಸಲ್ಲೇ ಇರುತ್ತೆ, ಏನೋ ಕಿರಿಕಿರಿ ಟೆನ್ಷನ್ಸು. ಇವತ್ತು ಕೂಡ ಅಷ್ಟೇ, ಬರೋ ಲಾಭ ಎಲ್ಲ ಸುಮ್ಮನೆ ಖರ್ಚು, ಏನೋ ಟ್ಯಾಕ್ಸ್ ಅಂತೆ, ಲಂಚ ಅಂತೆ, ಅದಂತೆ ಇದಂತೆ ಅಂತ ಸುಮ್ಮನೆ ಸುಮ್ಮನೆ ದುಡ್ಡುಗಳು ಪೋಲಾಗ್ತಕ್ಕಂಥದ್ದಾಗುತ್ತೆ. ತಂದೆ ಆರೋಗ್ಯದಲ್ಲಿ ಏರುಪೇರು, ತಂದೆ ಜೊತೆ ಕೂಡ ವಾದ ವಿವಾದಗಳಾಗ್ತಕ್ಕಂಥದ್ದಾಗುತ್ತೆ. ಸುಮ್ಮನೆ ಎದ್ದು ಬಿಡಿ. ಇವತ್ತು ಒಳ್ಳೆ ದಿನ ಆದರೂ ಕೂಡ ತುಂಬ ಪವರ್ಫುಲ್ ದಿನ. ತುಂಬ ಸ್ಪೀಡಾಗಿ ಹೋದ್ರೆ ಏನಾಗುತ್ತೆ ಹೇಳಿ? ಆಕ್ಸಿಡೆಂಟ್ ಮಾಡ್ಕೋತಾರೆ. ಸ್ವಲ್ಪ ಗಾಡಿ ಪ್ರಯಾಣ ಮಾಡಬೇಕಾದ್ರೂ ಮಾತುಕತೆ, ಒಪ್ಪಂದ, ಎಚ್ಚರಿಕೆ. ಕನ್ಯಾ ರಾಶಿ.